ಎಸ್ ಡಿ ಕೆ ಶಿವಕುಮಾರ್ ಅವರು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಪದಗ್ರಹಣ ಆದ ನಂತರದಲ್ಲಿ ಒಂದು ದೊಡ್ಡ ಮಟ್ಟಿಗಿನ ಒಂದು ರಾಜಕೀಯ ಬೆಳವಣಿಗೆ ಇವತ್ತು ನಡೆದಿರ್ತಕ್ಕಂಥದ್ದು. ಹಿರಿಯರಾಗಿರ್ತಕ್ಕಂತಹ ರಾಮಲಿಂಗಾರೆಡ್ಡಿಯವರು ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಿರುವಂಥದ್ದು ಈಗ ದೊಡ್ಡ ಒಂದು ಚರ್ಚೆಗೆ ಕಾರಣ ಆಗಿರ್ತಕ್ಕಂಥದ್ದು. ರಾಮಲಿಂಗಾರೆಡ್ಡಿಯವರು ಯಾಕೆ ಈ ರಾಜೀನಾಮೆಯನ್ನು ಸಲ್ಲಿಕೆ ಮಾಡಿದ್ರು ಅಂತಕ್ಕಂಥ ವಿಚಾರವನ್ನು ಅವರ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿರುವಂಥದ್ದು. ನಿನ್ನೆಂದ ಕೂಡ ನಿರೀಕ್ಷೆ ಇತ್ತು. ರಾಮಲಿಂಗಾರೆಡ್ಡಿಯವರು ಹೇಳ್ತಾ ಇದ್ರು, ನಾನು ನನ್ನ ಒಂದು ಖಾತೆ ಏನು ಜಲಸಂಪನ್ಮೂಲ ಖಾತೆಯನ್ನು ರಾಮಲಿಂಗಾರೆಡ್ಡಿಯವರಿಗೆ ಕೊಟ್ಟಿದ್ದಾರೆ, ಆ ಖಾತೆಯ ಬಗ್ಗೆ ನನಗೆ ತೃಪ್ತಿ ಇಲ್ಲ, ನನಗೆ ಅಸಮಾಧಾನ ಇದೆ ಅನ್ನುವಂಥ ಮಾತನ್ನು ಹೇಳಿದರು. ಜೊತೆಗೆ ಅವರು ಭಾಳ ಮುಖ್ಯವಾಗಿ ಹೇಳಿದಂಥದ್ದು 2023ರಲ್ಲಿ ಅವರಿಗೆ ಸಾರಿಗೆ ಮತ್ತು ಮುಜರಾಯಿ ಖಾತೆಯನ್ನು ಕೊಟ್ಟರು. ಆ ಸಂದರ್ಭದಲ್ಲೇ ಮುಖ್ಯಮಂತ್ರಿಗಳಾದಂತಹ ಡಿ ಕೆ ಶಿವಕುಮಾರ್ ಅವರು ಆವಾಗ ಒಂದು ಮಾತನ್ನು ಕೊಟ್ಟಿದ್ದರು, ಮುಂದೆ ನಿಮಗೆ ಬೆಂಗಳೂರು ನಗರ ಅಭಿವೃದ್ಧಿ ಖಾತೆಯನ್ನು ಕೊಡ್ತೇವೆ ಅನ್ನುವಂಥ ಮಾತನ್ನು ಹೇಳಿದರು. ಆದರೆ ಅವರು ಕೊಟ್ಟ ಮಾತಿಗೆ ತಕ್ಕ ಹಾಗೆ ನಡ್ಕೊಂಡಿಲ್ಲ. ನೇರವಾಗಿ ಅವ್ರ ಹೆಸರು ಹೇಳದೇ ಇದ್ದರೂ ಸಹಿತ ಕಾಂಗ್ರೆಸ್ನ ನಾಯಕರು, ಹಿರಿಯ ನಾಯಕರು ಅವರು ಕೊಟ್ಟ ಮಾತಂತ ನಡ್ಕೊಂಡಿಲ್ಲ ಅನ್ನುವಂತಹ ಒಂದು ಬೇಸರವನ್ನು ರಾಮಲಿಂಗಾರೆಡ್ಡಿಯವರು ಇವತ್ತು ಹೊರಗೆ ಹಾಕಿರುವಂಥದ್ದು. ಮತ್ತು ಅವರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿ 2 ದಿವಸದಲ್ಲೇ ಈ ಒಂದು ರಾಜೀನಾಮೆ ಪರ್ವ ಆರಂಭ ಆಗಿರುವಂತಕ್ಕಂಥದ್ದು ನಿಜವಾಗಿಯೂ ಡಿ ಕೆ ಶಿವಕುಮಾರ್ ಸರ್ಕಾರಕ್ಕೆ ಒಂದು ರೀತಿಯ ಸವಾಲಾಗಿ ಪರಿಣಮಿಸಿರ್ತಕ್ಕಂಥದ್ದು. ಯಾಕೆ ಅಂತಂದರೆ ರಾಮಲಿಂಗಾರೆಡ್ಡಿಯವರು ಅತ್ಯಂತ ಸೌಮ್ಯ ಸ್ವಭಾವದವರಾಗಿದ್ದರೂ ಸಹಿತ ಅವರ ಒಂದು ಪ್ರಭಾವಳಿ ಏನಿದೆ ಬೆಂಗಳೂರು ನಗರ ಮತ್ತು ರಾಜ್ಯದ ಮೇಲೆ ಅತ್ಯಂತ ಹೆಚ್ಚಾಗಿ ಇರುವಂಥದ್ದು. ಯಾಕಂದರೆ ನಾವು ಹಿಂದೆಲ್ಲ ಕೂಡ ನೋಡಿದ್ದೇವೆ, ಸತತ 8 ಬಾರಿ ಅವರು ಬೆಂಗಳೂರಿನಿಂದ ಆಯ್ಕೆಯಾಗಿ ಬಂದಿರತಕ್ಕಂಥವ್ರು. ಹಿಂದೆ ಜಯನಗರದಲ್ಲಿದ್ದರು, ಆ ನಂತರದಲ್ಲಿ BTM ಕ್ಷೇತ್ರದಿಂದ ಆಯ್ಕೆಯಾಗಿ ಬಂದಂಥವ್ರು. ಅವರು ಪದೇ ಪದೇ ಹೇಳ್ತಾನೆ ಇರ್ತಾರೆ, ನಾವು ಯಾವುದಕ್ಕೂ ಕೂಡ ಟಿಕೆಟ್ಗೂ ಲಾಬಿ ಮಾಡಿಲ್ಲ, ನಾನು ಮಂತ್ರಿಗಿರಿಗೂ ಲಾಬಿ ಮಾಡಿಲ್ಲ, ಲಾಬಿ ಮಾಡುವಂಥದ್ದು ನನಗೆ ಗೊತ್ತೇ ಇಲ್ಲ, ನಾನು ಡೆಲ್ಲಿಗಂತೂ ಯಾವತ್ತೂ ಹೋಗೋದೇ ಇಲ್ಲ ಅನ್ನುವಂಥ ಮಾತನ್ನು ಅವ್ರು ಹೇಳ್ತಾರೆ. ಮತ್ತು ಭಾಳ ನೋವಿನಿಂದ ನಾನು ಕೇಳಿದ್ದೆ, ಯಾವುದೇ ಕಾರಣಕ್ಕೂ ನಮ್ಗೆ ಅವ್ರು ಕೊಟ್ಟ ಮಾತು, ನಾನು ಲಾಬಿ ಮಾಡಿಲ್ಲ, ಅವರಾಗಿ ನಾನು ಮಂತ್ರಿ ಸ್ಥಾನ ಕೊಡಿ ಅಂತ ಯಾವತ್ತೂ ನಾನು ಕೇಳೇ ಇಲ್ಲ, ಅವರಾಗೇ ಕರೆದು ಕೊಟ್ಟಿರ್ತಕ್ಕಂಥದ್ದು. ಆದರೆ ಜಲಸಂಪನ್ಮೂಲ ಖಾತೆಗೂ ನನಗೆ ಯಾವ ರೀತಿ ಸಂಬಂಧ? ಯಾಕಂದರೆ ಬೆಂಗಳೂರಿನಿಂದ ಸತತವಾಗಿ 8 ಬಾರಿ ಆಯ್ಕೆಯಾಗಿ ಬಂದಿರತಕ್ಕಂಥವ್ರು. ಅದರಲ್ಲೂ ಭಾಳ ಮುಖ್ಯವಾಗಿ ಹಿಂದೆ ಏನು 2023ರಲ್ಲಿ ಸಿದ್ದರಾಮಯ್ಯನವರ ಸರ್ಕಾರ ಅಧಿಕಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಅವರು ಏನು ಘೋಷಣೆ ಮಾಡಿದರು ಪಂಚ ಗ್ಯಾರಂಟಿ ಯೋಜನೆಗಳು, ಆ ಪಂಚ ಗ್ಯಾರಂಟಿ ಯೋಜನೆಯಲ್ಲಿ ಮೊದಲನೇದಾಗಿ ಅನುಷ್ಠಾನಕ್ಕೆ ಬಂದಂಥದ್ದು ಶಕ್ತಿ ಯೋಜನೆ. ಭಾಳ ದೊಡ್ಡ ಸವಾಲಿತ್ತು. ಎಲ್ಲ ಮಹಿಳೆಯರಿಗೆ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಬಸ್ಗಳಲ್ಲಿ ಫ್ರೀ ಉಚಿತವಾಗಿರ್ತಕ್ಕಂತಹ ಪ್ರಯಾಣ ಮಾಡುವಂಥದ್ದು ಭಾಳ ದೊಡ್ಡ ಸವಾಲಿತ್ತು. ಅದನ್ನು ಅತ್ಯಂತ ಯಶಸ್ವಿಯಾಗಿ ನಿರ್ವಹಣೆ ಮಾಡಿದಂಥವರು ರಾಮಲಿಂಗಾರೆಡ್ಡಿಯವರು. ಹಾಗಾಗಿ ಅವರು ಈ ಒಂದು ಸಂದರ್ಭದಲ್ಲಿ ಕೇಳ್ತಾ ಇರ್ತಕ್ಕಂಥದ್ದು, ಯಾಕಂದರೆ ಬೆಂಗಳೂರು ನಗರದ ಮೇಲೆ ಭಾಳ ದೊಡ್ಡ ಹಿಡಿತವನ್ನು ಹೊಂದಿರತಕ್ಕಂಥವ್ರು ರಾಮಲಿಂಗಾರೆಡ್ಡಿಯವರು. ಹಿಂದೆಲ್ಲ ಕೂಡ ನಾವು ನೋಡಿದ್ದೇವೆ, BBMP ಚುನಾವಣೆಗಳಲ್ಲಿ ಯಾವ ರೀತಿಯ ಪ್ರಭಾವವನ್ನು ರಾಮಲಿಂಗಾರೆಡ್ಡಿಯವರು ಬೀರಿದ್ರು. ರಾಮಲಿಂಗಾರೆಡ್ಡಿಯವರ ಒಂದು ಕ್ಯಾಂಡಿಡೇಟ್ಗಳೇ ಇಲ್ಲಿ ಮೇಯರ್ಗಳು, ಅನೇಕರು ಮೇಯರ್ಗಳಾಗಿರ್ತಕ್ಕಂಥದ್ದನ್ನು ಕೂಡ ನಾವು ನೋಡ್ಬೋದು ಈ ಸಂದರ್ಭದಲ್ಲಿ. ಯಾಕಂದರೆ ಚುನಾವಣೆಗೆ ಇನ್ನೊಂದು 2 ವರ್ಷ ಇದೆ, 2028ರ ವಿಧಾನಸಭಾ ಚುನಾವಣೆಗೆ 2 ವರ್ಷ ಇರುವಂಥದ್ದು. ಅದಕ್ಕಿಂತ ಬಹಳ ಮುಖ್ಯವಾಗಿ GBA ಚುನಾವಣೆ 5 ಪಾಲಿಕೆಗಳನ್ನು ಮಾಡಿ GBA ಚುನಾವಣೆ ಹೈಕೋರ್ಟು ನ್ಯಾಯಾಲಯ ಈಗಾಗಲೇ ಒಂದು ಆದೇಶವನ್ನು ಕೊಟ್ಟಿರ್ತಕ್ಕಂಥದ್ದು. ಆಗಸ್ಟ್ ಎಂಡ್ ಒಳಗಡೆ ನೀವು ಚುನಾವಣೆ ನಡೆಸಲೇಬೇಕು ಅಂತ ತಾಕೀತು ಕೂಡ ಮಾಡಿದೆ. ಸುಪ್ರೀಂ ಕೋರ್ಟ್ ಆದೇಶ ಕೂಡ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಈ ಸಂದರ್ಭದಲ್ಲಿ ರಾಮಲಿಂಗಾರೆಡ್ಡಿ ಅಂಥವ್ರನ್ನು ಅಸಮಾಧಾನಗೊಳಿಸಿದ್ರೆ, ಅವರಿಗೆ ಯಾವುದೇ ರೀತಿಯ ಒಂದು ನೋವನ್ನು ಉಂಟು ಮಾಡಿದ್ರೆ ಅದರ ಪರಿಣಾಮ ಖಂಡಿತವಾಗಿ ಬೀರುವಂಥದ್ದು. ಯಾಕೆ ಈ ನಿರ್ಧಾರ ಆಯಿತು ಅನ್ನುವಂಥದ್ದು ಗೊತ್ತಿಲ್ಲ. ಯಾಕಂತಂದರೆ ರಾಮಲಿಂಗಾರೆಡ್ಡಿಯವರು ಬೆಂಗಳೂರು ನಗರಾಭಿವೃದ್ಧಿ ಒಂದು ಖಾತೆಯನ್ನು ಕೊಡಿ ಅನ್ನುವಂತಹ ಬೇಡಿಕೆಯನ್ನು ಇಟ್ಟಿದ್ರು, ಆರಂಭದಲ್ಲೇ ಇಟ್ಟಿದ್ರು. ನನಗೆ ಕೊಡೋದಿದ್ರೆ ಆ ಖಾತೆ ಕೊಡಿ, ಇಲ್ದಿದ್ರೆ ನಂಗೆ ಸಚಿವ ಸ್ಥಾನನೇ ಬೇಡ ಅಂತೇಳಿ ಆರಂಭದಲ್ಲೇ ಹೇಳಿದರು ಅಂತಕ್ಕಂಥದ್ದು ಕೂಡ ಗೊತ್ತಾಗಿರ್ತಕ್ಕಂಥ ಮಾಹಿತಿ. ಇನ್ನು ಕೃಷ್ಣ ಬೈರೇಗೌಡರಿಗೆ ಬೆಂಗಳೂರು ನಗರಾಭಿವೃದ್ಧಿ ಕೊಟ್ಟಿದ್ದಾರೆ. ಇಲ್ಲಿ ಬಹಳ ಒಂದು ಚರ್ಚೆ ಆಗಿರ್ತಕ್ಕ ವಿಷಯ ಅಂತಂದರೆ, ಮುಖ್ಯಮಂತ್ರಿಗಳು ಈ ಏನು ಖಾತೆ ಹಂಚಿಕೆಗೆ ಸಂಬಂಧಪಟ್ಟ ಹಾಗೆ ಈ ಅತೃಪ್ತಿ ಇತ್ತು, ಅಸಮಾಧಾನ ಇತ್ತು, ಖಾತೆ ತೆಗೆದಿದ್ರು. ಆ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಒಂದು ಚರ್ಚೆಯನ್ನು ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ
ರಾಮಲಿಂಗಾರೆಡ್ಡಿಯವರು ನನಗೆ ಜಲಸಂಪನ್ಮೂಲ ಬೇಡ ಅಂತ ಹೇಳ್ತಾ ಇದ್ರು. ಕೃಷ್ಣ ಬೈರೇಗೌಡರು ನನಗೆ ಕಂದಾಯ ಖಾತೆನೇ ಕೊಡಬೇಕು ಅನ್ನುವಂಥ ಮಾತನ್ನು, ಯಾಕಂದರೆ ನಾನು ಹಿಂದೆಲ್ಲ ಅನೇಕ ಯೋಜನೆಗಳನ್ನು ಜಾರಿಗೊಳಿಸ್ಲಿಕ್ಕೆ ಇನ್ನೂ ಇದೆ, ಸಾಕಷ್ಟು ಕೆಲಸಗಳನ್ನು ಇಲಾಖೆಯಲ್ಲಿ ಮಾಡಲಿಕ್ಕಿದೆ, ನಾನು ಹಿಂದೆ ಮಾಡಿದಂಥ ಖಾತೆ ಅದನ್ನೇ ಕೊಡಿ ಅನ್ನುವಂಥ ಬೇಡಿಕೆನೇ ಇಟ್ಟಿದ್ರು ಅನ್ನುವಂಥದ್ದು ಕೂಡ ಗೊತ್ತಾಗಿರ್ತಕ್ಕಂಥ ಮಾಹಿತಿ. ಇಲ್ಲಿ ಕೃಷ್ಣ ಬೈರೇಗೌಡರಿಗೆ ಅವರಿಗೆ ಇಷ್ಟ ಇಲ್ಲದಂತಹ ಬೆಂಗಳೂರು ನಗರಾಭಿವೃದ್ಧಿ ಕೊಟ್ಟಿದ್ದಾರೆ. ಈ ಕಡೆ ರಾಮಲಿಂಗಾರೆಡ್ಡಿಯವರಿಗೆ ಅವರಿಗೆ ಇಷ್ಟ ಇಲ್ಲದಿರ್ತಕ್ಕಂತಹ ಈ ಒಂದು ಜಲಸಂಪನ್ಮೂಲ ಖಾತೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಈ ರೀತಿಯ ಅಸಮಾಧಾನಗಳು ನಿಜವಾಗಿಯೂ, ಯಾಕಂದರೆ ಒಂದು ಕಡೆ ನಾವು ನೋಡಬೇಕು, GBA ಚುನಾವಣೆಗೆ ಸಂಬಂಧಪಟ್ಟ ಹಾಗೆಯೇ ನಾವು ಮಾತಾಡೋದಾದರೆ, ಒಂದು ಕಡೆ ರಾಮಲಿಂಗಾರೆಡ್ಡಿಯವರ ರಾಜೀನಾಮೆಯಿಂದ ಈ ರೀತಿ ಪರಿಸ್ಥಿತಿ ಉದ್ಭವವಾಗಿದೆ, ಇನ್ನೊಂದು ಕಡೆ ಜಮೀರ್ ಅಹಮದ್ ಖಾನ್ಗೆ ಸಚಿವ ಸಂಪುಟದಲ್ಲಿ ಈ ಬಾರಿ ಸ್ಥಾನವನ್ನು ಕೊಟ್ಟಿಲ್ಲ. ಅದಕ್ಕೆ ಕಾರಣಗಳು ಏನು ಅಂತಕ್ಕಂಥದ್ದೆಲ್ಲವೂ ಕೂಡ ಗೊತ್ತಿದೆ. ಅವರ ಆಡಿಯೋ ಬಾಂಬ್ ರಿಲೀಸ್ ಆಗಿರ್ತಕ್ಕಂಥದ್ದು, ಆ ಹಿನ್ನೆಲೆಯಲ್ಲಿ DK ಶಿವಕುಮಾರ್ ಅವರ ಸಂಪುಟದ ಮೊದಲ ಪಟ್ಟಿಯಲ್ಲಿ ಜಮೀರ್ ಅಹಮದ್ ಖಾನ್ ಅವರ ಹೆಸರು ಇಲ್ಲದೆ ಇರತಕ್ಕಂಥದ್ದು, ಅದೆಲ್ಲವನ್ನು ಕೂಡ ನಾವು ನೋಡಿದ್ದೇವೆ. ಆದರೆ ಇಂತಹ ಬೆಳವಣಿಗೆಗಳು ಖಂಡಿತವಾಗಿಯೂ, ಯಾಕಂದರೆ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಈಗ BK ಹರಿಪ್ರಸಾದ್ ಅವರು ಒಂದು ಅಧಿಕಾರವನ್ನು ಸ್ವೀಕಾರ ಮಾಡಿದ್ದಾರೆ, ಮುಖ್ಯಮಂತ್ರಿಗಳಾಗಿ DK ಶಿವಕುಮಾರ್ ಅವರು ಅಧಿಕಾರವನ್ನು ಸ್ವೀಕಾರ ಮಾಡಿದ್ದಾರೆ. ಇವರಿಗೆ ದೊಡ್ಡ ಸವಾಲು ಇರತಕ್ಕಂಥದ್ದು ಮುಂಬರ್ತಕ್ಕಂಥ ಚುನಾವಣೆಯಲ್ಲಿ ಪಕ್ಷವನ್ನು ಮತ್ತೆ ಅಧಿಕಾರಕ್ಕೆ ತರಬೇಕು ಅನ್ನುವಂಥದ್ದು ಒಂದಾದರೆ, ಇನ್ನೊಂದು ಈ ಒಂದು ಬೆಂಗಳೂರು GBA ಚುನಾವಣೆ ಏನಿದೆ, ಆ ಚುನಾವಣೆಯಲ್ಲೂ ಕೂಡ 5 ಪಾಲಿಕೆಗಳಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತರುವಂಥ ಸವಾಲಿದೆ. ಇಂಥ ಸವಾಲಿನ ಸಂದರ್ಭದಲ್ಲೇ ಈ ರೀತಿಯ ಒಂದು ಬೆಳವಣಿಗೆಗಳು ಖಂಡಿತವಾಗಿಯೂ ಪರಿಣಾಮವನ್ನು ಬೀರ್ತವೆ. ಇದಕ್ಕೆ ಸಂಬಂಧಪಟ್ಟ ಈಗಾಗಲೇ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ರಾಮಲಿಂಗಾರೆಡ್ಡಿಯವರು ನನಗೆ ಅತ್ಯಂತ ಆತ್ಮೀಯರಾಗಿರ್ತಕ್ಕಂಥವ್ರು, ಅವರು ಬೇರೆ ಖಾತೆಯನ್ನು ಕೇಳಿದ್ರು, ಈ ಸಂದರ್ಭದಲ್ಲಿ ಏನೋ ಅಸಮಾಧಾನ ಆಗಿದೆ, ಅದನ್ನು ನಾನು ಸರಿಪಡಿಸ್ತೇನೆ ಅನ್ನುವಂಥ ಮಾತನ್ನು ಮುಖ್ಯಮಂತ್ರಿಗಳು ಈಗಾಗಲೇ ಹೇಳಿದ್ದಾರೆ. ಒಂದು ವೇಳೆ ಇದು ಸರಿಪಡಿಸುವಂತಹ ಕೆಲಸ ಆಗದೆ ಹೋದರೆ ಖಂಡಿತವಾಗಿಯೂ ಮುಂಬರ್ತಕ್ಕಂಥ ದಿನಮಾನಗಳಲ್ಲಿ ಅದರ ಪರಿಣಾಮವನ್ನು ಸರ್ಕಾರ ಎದುರಿಸಬೇಕಾಗ್ತದೆ ಅನ್ನುವಂಥದ್ದು ರಾಜಕೀಯ ವಲಯಗಳಲ್ಲಿ ಚರ್ಚೆ ಆಗ್ತಾ ಇರತಕ್ಕಂತಹ ವಿಚಾರ. ನೋಡೋಣ ಮುಂದೆ ಏನಾಗ್ತದೆ ಅನ್ನೋದನ್ನು ಕಾದು ನೋಡೋಣ. ಕ್ಯಾಮ್ರಾ ಪರ್ಸನ್ ಆದಿ ಜೊತೆ ಪ್ರವೀಣ್ ರಾವ್, ಸಂಪೂರ್ಣ ನ್ಯೂಸ್, ಬೆಂಗಳೂರು. ಸಂಪೂರ್ಣ ನ್ಯೂಸ್, ಇದು ನೊಂದವರ ಧ್ವನಿ.